ನೆನ್ನೆ ಪ್ರಿಂಟ್ ಕೊಟ್ಟಿರೋ ಬುಕ್ಸ್ನ ಈಸ್ಕೊಬರೋಣ ಅಂತ ಅದೇ ಮಳೆಯಲ್ಲಿ ಶಿವನ ಕರ್ಕೊಂಡು ನಾನು ಹೊರಟೆ. ಮಳೆ ಅಂತ ರೈನ್ ಕೋಟ್ ಬೇರೆ ಹಾಕಿದ್ದ. ಹಬ್ಬ ನೈಟಿ ಹಾಕೊಂಡವನೆ ನೈಟಿ ಸರಿ ಮಾಡ್ಕೋ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಅವ್ನು ನೈಟಿ ಸರಿ ಮಾಡ್ಕೊಂಡ್ಮೇಲೆ ಅಲ್ಲ ಅವ್ನು ರೈನ್ ಕೋಟ್ನ ಸರಿ ಮಾಡ್ಕೊಂಡ್ಮೇಲೆ ನಾನು ಅವನು ಮಳೆಯಲ್ಲೇ ಹೊರಟು ಜಯನಗರಕ್ಕೆ ಸೀದಾ ಬಂದೆ. ಅಲ್ಲಿ ಬುಕ್ಕೆಲ್ಲ ನೀಟಾಗಿ ಪ್ರಿಂಟ್ ಆಗಿತ್ತು, ಆದರೆ ಆಚೆ ಮಳೆ ಆಗೇ ಇತ್ತು. ಬುಕ್ಸು ಮಳೆಯಲ್ಲಿ ನೆನೆಯುತ್ತೆ ಅಂತ ನೀಟಾಗಿ ಪ್ಯಾಕ್ ಮಾಡಿಕೊಟ್ರು, ಆದರೆ ಮಳೆ ಇನ್ನೂ ಜೋರಾಗೋಯ್ತು. ಅದಕ್ಕೆ ಎದುರುಗಡೆ ಇದ್ದಂಥ ಬಂಗಾರಪೇಟ್ ಚಾಟ್ಸ್ನಲ್ಲಿ ಮಸಾಲೆ ಪುರಿ ತಿನ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಮಳೆ ಯಾವಾಗಪ್ಪ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ನಿಂತಿದ್ದೆ. ಮಸಾಲೆ ಪುರಿ ತಿಂದಾಯಿತು. ಹಾಗೆ ಏನಾದರೂ ಇನ್ನೂ ಮತ್ತೆ ಬೇರೆ ಏನಾರು ಟ್ರೈ ಮಾಡೋಣ ಅಂತ ಸೇವ್ ಪುರಿ ತೊಗೊಂಡು ತಿಂದ್ವಿ. ಅಷ್ಟೊತ್ತಿಗೆ ಮಳೆ ಕಮ್ಮಿ ಆಯಿತು ಅಂತ ಹೊರಟ್ರೆ ಮತ್ತೆ ಜೋರಾಗೋಯ್ತು. ಈ ಚಿಕ್ಕ ಹುಡುಗ ಅಲ್ಲಿ ಆಂಬ್ಯುಲೆನ್ಸ್ ಹೋಗ್ತಾಯಿತ್ತು ಅಂತ ಟ್ರಾಫಿಕ್ ಕ್ಲಿಯರ್ ಬೇರೆ ಮಾಡಿಕೊಟ್ಟ ಪಾಪ. ಇಲ್ಲಿ ನೋಡಿದ್ರೆ ಆ ಮಳೆಗೆ ತುಬುಕ್ ಅಂತ ಮರ ಬೇರೆ ಬಿದ್ದೋಯ್ತು ಗಾಡಿ ಮೇಲೆ. ಹಾಗೆ ಚಿಕ್ಕ ಹುಡುಗ ಅಣ್ಣ ನಿಮ್ನೆಲ್ಲೋ ನೋಡಿದ್ದೀನಿ ಅಂತ ಬೇರೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ. ನನ್ನ ವೀಡಿಯೋಸ್ಗೆಲ್ಲ ಎಷ್ಟು ವ್ಯೂಸ್ ಬಂದರೂ ಫಾಲೋವರ್ಸ್ ಮಾತ್ರ ಜಾಸ್ತಿ ಆಗಲ್ಲ. ಇದೇ ಥರ ಇನ್ನೊಂದು 4 ಜನ ಹುಡುಗಿರು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ 10-20K ಫಾಲೋವರ್ಸ್ ಆಗ್ತಿದ್ರೇನೋ. ನನಗೆ ADHD ಪ್ರಾಬ್ಲಮ್ ಇಲ್ದಿರೋದಕ್ಕೆ ಸರಿ ಹೋಯ್ತು. ಆ ಪ್ರಾಬ್ಲಮ್ ಇರೋರೆಲ್ಲ ನೇಮು ಫೇಮ್ಗೋಸ್ಕರ ಏನಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಹಾಗೆ ತುಂಬ ಕಾಂಟ್ರವರ್ಸಿಗಳು ಬೇರೆ ಆಗುತ್ತೆ. ಇದೆಲ್ಲದ್ರ ಮಧ್ಯೆ ನಮ್ಮನ್ನು ಇಷ್ಟಪಡೋರನ್ನ ನಾವು ಇಷ್ಟಪಡಬೇಕಂತೆ. ಇದೇ ಥರ ನಗಿಸಿ ನಗಾಡ್ಕೊಂಡು ಖುಷಿಯಾಗಿರೋಣ. ಇವತ್ತಿಗಿಷ್ಟೇ.